ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊರಿಗೆ ಬಂದಿದ್ದೀವಿ. ಮಕ್ಕಳಿಗೆಲ್ಲ ರಜೆ ಸಿಕ್ಕಿದೆ, ಹಾಗೆ ಹಬ್ಬ ಕೂಡ. ಊರಿಗೆ ಬಂದಿದ್ದೀವಿ, ಊರು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನಮ್ಮನೆ ಬಾವಿ. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಈ ಥರದ ಬಾವಿ ಇರುತ್ತೆ. ನೀವು ಯಾರಾದರೂ ಬಾವಿಲಿ ನೀರು ಸೇದು ಅನುಭವ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಮನೆ ಕೂಡ ಸಿಂಪಲ್ಲಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಡೀಪಾಗಿನೂ ತೋರಿಸ್ತಾ ಇಲ್ಲ. ನಮ್ಮದು ಹಳ್ಳಿ ಮನೆ. ಇದನ್ನು ಜಗಳಿ ಅಂತೀವಿ, ಹಾಲ್ ಅಂತ ಅನ್ಕೋಬೋದು. ಇದು ದೊಡ್ಡ ಮನೆ ಅಂತ ಹೇಳ್ತೀವಿ. ಅಲ್ಲಿ ದೇವ್ರ ಮನೆ ಕೂಡ ಇದೆ, ಅದು ಬೆಳಕು ಸಾಲ್ತಿಲ್ಲ ಅಲ್ಲಿ, ಹಾಗಾಗಿ ಕಾಣಿಸ್ತಾ ಇಲ್ಲ. ಇದು ಊಟದ ಹಾಲು. ಇದು ಅಡುಗೆ ಮನೆ. ಹಾಗೆ ಹಬ್ಬಕ್ಕೆ ಪಾತ್ರೆಗಳೆಲ್ಲ ಜೋಡಿಸಿದ್ವಲ್ಲ, ಅದನ್ನೆಲ್ಲ ತೆಗೆದು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಜೋಡಿಸೋಣ ಅಂದ್ಬಿಟ್ಟು ಎಲ್ಲ ಇಳಿಸಿಟ್ಕೋತಾ ಇದ್ದೀವಿ. ಪ್ರತಿ ಸರಿ ಯುಗಾದಿ ಹಬ್ಬಕ್ಕೆ ಅದನ್ನೆಲ್ಲ ಇಳಿಸಿ ತೊಳೆದು ಜೋಡಿಸಿಟ್ಕೋತೀವಿ. ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಪಾತ್ರೆ ಸ್ಟ್ಯಾಂಡೆಲ್ಲ ತೊಳೆದಾಗಿತ್ತು. ನಿನ್ನೆ ತಾನೇ ಬಂದಿದ್ದು, ನಿನ್ನೆನೆಲ್ಲ ತೊಳ್ಕೊಂಡಿದ್ವಿ. ಹಾಗೆ ಮಧ್ಯಾಹ್ನ ಸಾಂಬಾರಿಗೆ ತೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ತೊಂಡೆಕಾಯಿ ಕುಯ್ಕೋತಾ ಇದ್ದೀನಿ. ಇದು ತೊಂಡೆ ಚಪ್ರ ಅಂತ ಹೇಳ್ತೀವಿ. ಎಷ್ಟೇ ಕ್ಲೀನಾಗಿ ನೋಡಿ ಕುಯ್ದ್ರೂ ಅಲ್ಲೊಂದು ಇಲ್ಲೊಂದು ಮತ್ತೆ ಉಳ್ಕೊಂಡಿರುತ್ತೆ. ಅದೇ ನಾನು ಜಾಸ್ತಿ ಕುಯ್ದಿಲ್ಲ. ಮಧ್ಯಾಹ್ನ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ಮಾತ್ರ ಕುಯ್ಕೊಂಡಿದ್ದೆ. ಇಷ್ಟು ಮಾತ್ರ ಸಾಕು ಅಂತ ಕುಯ್ಕೊಂಡಿದ್ದೆ. ಮನೆಯಲ್ಲೇ ಬೆಳೆದಿರೋ ತರಕಾರಿಗಳು ಅದ್ರ ಟೇಸ್ಟೇ ಬೇರೆ. ಹಾಗೆ ತೊಂಡೆಕಾಯಿ ಮತ್ತು ಟೊಮೆಟೊ ಗಿಡ, ಹಾಗೆ ಬಸಳೆ ಗಿಡ, ಚಪ್ರದವರೆಕಾಯಿ ಗಿಡ, ಹಾಗಲಕಾಯಿ ಗಿಡ, ಇದೆಲ್ಲ ಮೆಣಸಿನ್ಕಾಯಿ ಗಿಡ, ಇದೆಲ್ಲದನ್ನು ಸದ್ಯಕ್ಕೆ ನೆಟ್ಕೊಂಡಿದ್ದೀವಿ ಮನೆಯಲ್ಲೇ. ಹಾಗೆ ಪೇರಲಕಾಯಿ ಸಹಿತ ಕುಯ್ಕೊ ಬಂದಿದ್ರು ನಮ್ಮತ್ತೆ ತೋಟಕ್ಕೆ ಹೋಗಿ.
ಊರಿಗೆ ಬಂದರೆ ಪೇರಳೆಹಣ್ಣು, ಮಾವಿನ ಹಣ್ಣು ಇದನ್ನು ತಿನ್ನೋದೇ ಒಂದು ಮಜಾ ಈ ಟೈಮಲ್ಲಿ. ಹಾಗೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಕೊಂಡ್ವಿ. ತೊಂಡೆಕಾಯಿನ ಆ ಕಡೆ ಸೈಡ್ ಕಟ್ ಮಾಡಿ ತೆಗೆದು ಈ ಥರ ಕೆಂಪಾಗಿದ್ದರೆ ಯೂಸ್ ಮಾಡೋದಿಲ್ಲ. ಇಷ್ಟು ಕೆಂಪಿದ್ರೆ ಯೂಸ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ತುಂಬ ಕೆಂಪು ತೊಂಡೆಕಾಯಿ ಇದ್ರೆ ಅದು ಹುಳಿ ಬರುತ್ತೆ, ಸಾಂಬಾರು ಚೆನ್ನಾಗಾಗೋದಿಲ್ಲ ಅಂತ. ಹಾಗೆ ಎಲ್ಲದನ್ನು ಕಟ್ ಮಾಡಿ ತೊಳೆದು ಸ್ವಲ್ಪ ಹೆಸರುಬೇಳೆ, ಅಂದರೆ 1 ಟೇಬಲ್ ಸ್ಪೂನ್ ಹೆಸರುಬೇಳೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುಕ್ಕರಲ್ಲಿ 3 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ಆಮೇಲೆ ಮಾಮೂಲಿ ತರಕಾರಿ ಸಾಂಬಾರಿಗೆ ಹಾಕುವಂಥ ಮಸಾಲೆನ ಹಾಕಿ ರುಬ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಹರವೆ ಸೊಪ್ಪು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಒಗ್ಗರಣೆ ಮಾಡ್ಕೊತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಟೊಮೆಟೊ, ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಹರವೆ ಸೊಪ್ಪು ಅಂದರೆ ಹರವೆ ಸೊಪ್ಪಿನ ಪಲ್ಯ ಮಾಡಿ ತುಂಬ ಟೇಸ್ಟಾಗಿತ್ತು. ಹರವೆ ಸೊಪ್ಪು ನಾನು ಯಾವಾಗಲೂ ಸಾಂಬಾರು ಮಾಡ್ಕೋತಾ ಇದ್ದೆ. ಇವತ್ತು ಪಲ್ಯ ಮಾಡಿಕೊಂಡು ತಿಂದಿದ್ದು ತುಂಬ ರುಚಿಯಾಗಿತ್ತು. ಹಾಗೆ ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕಾಯಿ ತುರಿನ ಸೇರಿಸ್ಕೋಬೇಕು. ಕಾಯಿ ತುರಿ ಸೇರಿಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ರೆಡಿ ಆಗುತ್ತೆ ಹರವೆ ಸೊಪ್ಪಿನ ಪಲ್ಯ. ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಬೇವಿನೆಲೆ, ಕರಿಬೇವಿನೆಲೆ, ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಅದನ್ನು ಎತ್ತಿ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ತೊಂಡೆಕಾಯಿ ಸಾಂಬಾರು ರೆಡಿ. ಇದು ನಾವು ಮಧ್ಯಾಹ್ನ ಊಟಕ್ಕೆ ಮಾಡಿಕೊಂಡಿದ್ದು ತೊಂಡೆಕಾಯಿ ಸಾಂಬಾರು, ಹರವೆ ಸೊಪ್ಪು ಪಲ್ಯ. ಸಖತ್ತಾಗಿತ್ತು ಮಾತ್ರ ಕಾಂಬಿನೇಷನ್ನು.
ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಬಸಳೆ ಎಲೆ ಬೋಂಡ ಮಾಡಿಕೊಳ್ಳೋಣ ಅಂತ ಎಲೆ ಕಿತ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ತರಕಾರಿನ ಎಲ್ಲ ನಾವು ಮನೇಲೇ ಸ್ವಲ್ಪ ಸ್ವಲ್ಪ ಬೆಳ್ಕೊತೀವಿ ಅಂತ. ಇದು ಬಸಳೆ ಗಿಡದ ಚಪ್ಪರ. ಇದಕ್ಕೂ ಕೂಡ ಅಂಥದ್ದೇನು ಬೇಡ, ಬರೀ ನೀರೊಂದು ಚೆನ್ನಾಗಿದ್ದರೆ ಸಾಕು, ಚೆನ್ನಾಗಿ ಬೆಳ್ಕೊಂಡೋಗುತ್ತೆ. ಗೊಬ್ಬರ ಆಗಲಿ ಅಂತ. ಬಸಳೆ ಸೊಪ್ಪು ದೇಹಕ್ಕೆ ತಂಪು ಕೂಡ. ಇದರಲ್ಲಿ ಬೋಂಡ ಮಾಡ್ಕೊಂಡು ತಿಂದ್ರೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅಂಥ ದೊಡ್ಡ ಚಪ್ಪರ ಏನು ಬೇಡ, ಸುಮ್ಮನೆ ಒಂದು ಸ್ವಲ್ಪ ಕಡ್ಡಿ ಗಿಡ್ಡಿ ಅಡ್ಡ ಇಟ್ಟು ಸ್ವಲ್ಪ ಚಪ್ಪರ ಮಾಡಿಕೊಟ್ರೆ ಸಾಕು, ಅದರಲ್ಲೇ ಹಬ್ಬಿಕೊಂಡು ಹೋಗ್ತಾ ಇರುತ್ತೆ. ಏನೂ ಜಾಗ ಇಲ್ಲ ಅಂತಂದ್ರೂ ಪ್ಲಾಸ್ಟಿಕ್ ಚೀಲದಲ್ಲಿ ಮಣ್ಣು ತುಂಬಿಸಿ ಅದರಲ್ಲೂ ನೆಟ್ಟರೂ ಬಸಳೆ ಸೊಪ್ಪಿನ ಗಿಡ ಚೆನ್ನಾಗೇ ಬರುತ್ತೆ. ಇದ್ರ ಜೊತೆಗೆ ಹರವೆ ಸೊಪ್ಪು ಕೂಡ ಬೆಳ್ಕೋಬೋದು. ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದು ಕಲರ್ ಚೇಂಜ್ ಹಸಿರು ಕಾಣಿಸ್ತಾ ಇದೆ. ಅದು ಒಂದೊಂದು ಊರಿನ ಮಣ್ಣಿಗೆ ಒಂದೊಂದು ಥರ ಕಲರ್ ಬರುತ್ತೆ. ಇಲ್ಲಿ ಮಣ್ಣಿಗೆ ಅದು ತುಂಬ ಹಸಿರಾಗಿ ಕಲರ್ ಬಂದಿದೆ. ಇದು ಬಜ್ಜಿ ಮೆಣಸಿನ್ಕಾಯಿ. ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ರೋಸ್. ತುಂಬ ದೊಡ್ಡಕ್ಕೆ ಅರಳುತ್ತೆ, ಅರಳಿದ ಮೇಲೆ ದೊಡ್ಡಕ್ಕೆ ಕಾಣಿಸುತ್ತೆ. ಇದು ದರಗಿನ ಮನೆ. ಇದು ಗುಡ್ಡದಲ್ಲಿ ಒಣಗಿರೋಂಥ ಎಲೆನ ತಗೊಬಂದು ಇಲ್ಲಿ ಹಾಕ್ತೀವಿ, ಸ್ಟೋರ್ ಮಾಡಿ ಇಟ್ಕೋತೀವಿ ಮಳೆಗಾಲಕ್ಕೋಸ್ಕರ. ಅದು ಹೇಗೆ ತಗೊಬರ್ತೀವಿ, ಹೇಗೆ ಸ್ಟೋರ್ ಮಾಡ್ತೀವಿ, ಅದು ಯಾಕೆ ಯೂಸ್ ಆಗುತ್ತೆ, ಇದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸ್ವಲ್ಪ ಕಡಲೆ ಹಿಟ್ಟಿಗೆ ಖಾರದ ಪುಡಿ, ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಡಾ ಇಷ್ಟನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ.
ಹದ ನೋಡ್ಕೊಳ್ಳಿ, ತುಂಬ ದಪ್ಪ ಇದ್ರೂ ಇದು ಚೆನ್ನಾಗಿ ಬರೋದಿಲ್ಲ. ಈ ಹದಕ್ಕೆ ಕಲಿಸ್ಕೊಂಡ ನಂತರ ಒಂದೊಂದೇ ಎಲೆನ ಅದ್ದಿ ಎಣ್ಣೆಗೆ ಬಿಟ್ಕೊಂಡು ಬರಬೇಕು. ನಿಧಾನವಾಗಿ ಎಣ್ಣೆಗೆ ಬಿಡಬೇಕು, ಜೋರಾಗಿ ಬಿಟ್ಟರೆ ಕೈಗೆ ಎಣ್ಣೆ ಸಿಡಿಯುತ್ತೆ. ಸ್ವಲ್ಪ ಬೆಂದ ತಕ್ಷಣ ಅದನ್ನು ತಿರ್ವಾಕೊಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಟೀ ಜೊತೆ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮುಗಿಸೋದ್ವಿ ಇವತ್ತಿನ ದಿನನ. ನೆಕ್ಸ್ಟ್ ಡೇ ಹಬ್ಬದ ದಿನ. ಇದು ಹಬ್ಬ ಗಡಿಬಿಡಿಯಲ್ಲಿ ಜಾಸ್ತಿ ನಾವೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಕೆಲವೊಮ್ಮೆ ರೆಕಾರ್ಡ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೆ, ರೆಕಾರ್ಡ್ ಆಗಿಲ್ಲ. ಇದಿಷ್ಟೇ ಕ್ಲಿಪ್ಸ್ ಉಳ್ಕೊಂಡಿತ್ತು ರೆಕಾರ್ಡ್ ಆಗಿರೋದು, ಅದಕ್ಕೆ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬಕ್ಕೂ ತುಳಸಿ ಪೂಜೆ ಮಾಡಬೇಕು. ತುಳಸಿ ಅಂದರೆ ನಮ್ಮ ಮನೆ ದೇವರು ಥರ ನಮ್ಮ ಮನೆ ದೇವರೇನೆ. ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಇರೋರೆಲ್ಲ ತುಳಸಿ ಕಟ್ಟೆ ಪೂಜೆ ಮಾಡೇ ಮಾಡ್ತಾರಲ್ವ, ಹಾಗೆ ನಾವು ಕೂಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.